So, welcome back to Statistics by Savita. ಫೈನಲ್ ಎಕ್ಸಾಮ್ ಇನ್ನು ಇದೆ 28ಗೆ ನಿಮ್ಮ ಫೈನಲ್ ಎಕ್ಸಾಮ್ಸ್ ಸ್ಟಾರ್ಟ್ ಆಗುತ್ತೆ. ಮತ್ತು ಫಸ್ಟ್ ಒಂದು ಹಾಲಿಡೇ ಇದೆ, ಸೆಕೆಂಡಕ್ಕೆ ಎಕ್ಸಾಮ್ಸು. ಹೌದಾ? ಸೆಕೆಂಡ್ 3/2026ಗೆ ನಿಮಗೆ ಸ್ಟ್ಯಾಟಿಸ್ಟಿಕ್ಸ್ ಪೇಪರ್ ಇರೋದು. ಈ ಸ್ಟ್ಯಾಟಿಸ್ಟಿಕ್ಸ್ ಈಗ ನೀವು ಈ ಎಕ್ಸಾಮ್ಸ್ಗೆ ಏನೇನು ಮಾಡ್ತೀರಾ ಅಂತ ಅಂದರೆ, ಈಗ 30 ಮಾರ್ಕ್ಸು, ನಾನು ಏನು ಓದಿಲ್ಲ ಅಂದರೂ 30 ಮಾರ್ಕ್ಸ್ನ ಇವಾಗ ಓದಿದ್ರು ಆರಾಮ್ಸೆ ನೀವು ತೆಗಿಬೋದು. 30 ಮಾರ್ಕ್ಸ್ ಹೇಗೆ ತೆಗಿತೀರಾ ಅಂತಂದರೆ, ಇಲ್ಲಿ 10 ಮಾರ್ಕ್ಸನ್ನು 2 ಕ್ವಶನ್ ಮಾಡ್ತೀರಾ. 10 ಮಾರ್ಕ್ಸು ಕಂಪ್ಲೀಟಾಗಿ ಇಲ್ಲಿ ನೋಡಿ, ವೈಟಲ್ ಸ್ಟ್ಯಾಟಿಸ್ಟಿಕ್ಸಲ್ಲಿ ಅದು 10 ಮಾರ್ಕ್ಸು. ಮತ್ತು ವೈಟಲ್ ಸ್ಟ್ಯಾಟಿಸ್ಟಿಕ್ಸಲ್ಲಿ ಯಾವ್ಯಾವ್ದು ಮಾಡಬೇಕು ಅಂತ ಹೇಳಿಬಿಡ್ತೀನಿ ನೋಡಿ. ಒಂದು ಎಸ್ ಟಿ ಡಿ ಆರು ತುಂಬ ಈಸಿಯಾಗಿರುವಂಥ ಕ್ವಶನ್ನು. ನಾನೀಗ ಆಲ್ರೆಡಿ ಮೆಂಬರ್ಶಿಪ್ಪಲ್ಲಿ ಸಾಲ್ವ್ ಮಾಡಿದ್ದೀನಿ ಈ ಕ್ವಶನ್ಸನ್ನು. ಯಾರಿಗೆ ನಿಮಗೆ ಇನ್ನೂ ಏನು ಓದಿಲ್ಲಪ್ಪ, ನಾನು ಪಾಸ್ ಆಗಬೇಕು ಅನ್ನೋರಿದ್ದರೂ ಕೂಡ ಮೆಂಬರ್ಶಿಪ್ ತೊಗೊಳ್ಬೋದು. ಮತ್ತು ಸ್ಕೋರ್ ಮಾಡಬೇಕನ್ನೋರು ಕೂಡ ಮೆಂಬರ್ಶಿಪ್ಪನ್ನು ತಗೊಂಡ್ರೆ ನಿಮಗೆ ಎಲ್ಲನೂ ನಾನು ಕಂಪ್ಲೀಟಾಗಿ ಮಾಡಿ ಹಾಕ್ಬೋದು ವಿಡಿಯೋಸನ್ನು. ಈಗ ಎಸ್ ಟಿ ಡಿ ಆರ್ ನೋಡಿ, ಎಸ್ ಟಿ ಡಿ ಆರು 2 ಪಾಪ್ಯುಲೇಷನ್ ಕೊಟ್ಟಾಗ ಇದನ್ನು ನೀವು 10 ಮಾರ್ಕ್ಸ್ಗೆ 1 ಕ್ವಶನನ್ನು ಮಾಡ್ತೀರಾ. ಇಲ್ಲಪ್ಪ ಇದು ಬಂದಿಲ್ಲ ಈ ಕ್ವಶನ್ನು ಅಂತಂದರೆ ಇನ್ನೊಂದು ಬಂದುಬಿಟ್ಟು GRR ಆ್ಯಂಡ್ NRR. ಓಕೆ, GRR NRR ಹೆಂಗೆ ಮಾಡೋದು ಅಂತ ನಾನು ಆಲ್ರೆಡಿ ವಿಡಿಯೋಸನ್ನು ಕೂಡ ಇದರಲ್ಲಿ ಪಬ್ಲಿಕಲ್ಲೂ ಕೂಡ 10 ಮಾರ್ಕ್ಸದ್ದು ಅಪ್ಲೋಡ್ ಇದೆ. ವಿಡಿಯೋಸನ್ನು ನೋಡಿಬಿಟ್ಟು ಕಲ್ತ್ಕೊಂಡ್ಬಿಟ್ಟು ಮಾಡಿ. ಓಕೆ, ಇದು ಕೂಡ GRR NRR ತುಂಬಾ ಇಂಪಾರ್ಟೆಂಟು. ಯಾಕಂದರೆ ಇದ್ರ ಎರಡಲ್ಲಿ ಪ್ರಿಪ್ರೇಟ್ರಿ 1ನಲ್ಲಿ ಎಸ್ ಟಿ ಡಿ ಆರ್ ಬಂದಿರೋದು, ಪ್ರಿಪ್ರೇಟ್ರಿ 2ಲ್ಲಿ GRR NRR ಕ್ವಶನ್ ಬಂದಿರೋದು. ಹೌದಾ? ಇದರ ಎರಡರಲ್ಲಿ 1 ಕ್ವಶನ್ನು ಗ್ಯಾರಂಟಿ 90% ಬರ್ಬೋದು. ಇಲ್ಲಪ್ಪ ಇನ್ನೂ 10% ಯಾವುದು ಬರ್ಬೋದು ಅಂತಂದರೆ, ಒಂದು ನಿಮಗೆ TFR ಬರ್ಬೋದು ಅಥವಾ GFR. ಯೂಸಲಿ ಬರೋದು TFR ಮ್ಯಾಕ್ಸಿಮಮ್ಮು. ಇನ್ನೊಂದು ಬಿ ಕ್ವಶನ್ ಬಂದುಬಿಟ್ಟು ನಿಮಗೆ ಎಸ್ ಟಿ ಡಿ ಆರು ಸಿಂಗಲ್ ಪಾಪ್ಯುಲೇಷನ್ನು, ಒಂದೇ ಸಿಂಗಲ್ ಪಾಪ್ಯುಲೇಷನಲ್ಲಿ ಕೇಳಿಬಿಟ್ಟು ಅದು ಬರುತ್ತೆ. ಅದು ಇದರಲ್ಲಿ ಇವೆರಡು AB ಅಂತ ಕೊಟ್ಬಿಟ್ರೆ ಅದು ಕೂಡ ನೀವು ಮಾಡ್ಕೋಬೋದು ಇಲ್ಲಿ. ಈಗ ಇದು ವೈಟಲ್ ಸ್ಟ್ಯಾಟಿಸ್ಟಿಕ್ಸಲ್ಲಿ ಇದು 3 ಕ್ವಶನ್ನು, ಕಂಪ್ಲೀಟಾಗಿ 3 ಕ್ವಶನನ್ನು ನೀವು ಬಿಡಿಸ್ಕೊಂಡ್ರಿ ಅಥವಾ ವಿಡಿಯೋಸ್ ನೋಡಿಬಿಟ್ಟು ಮಾಡಿದ್ರಿ ಅಂತಂದರೆ ನಿಮಗೆ ಗ್ಯಾರಂಟಿಯಲ್ಲಿ 10 ಮಾರ್ಕ್ಸು. ನಾನು ಒಂದನ್ನು ಕೂಡ ಸ್ಟ್ರೆಸ್ ಮಾಡಿ ಹೇಳಿದ್ದೀನಿ, ಎಲ್ಲೂ 10 ಮಾರ್ಕ್ಸಲ್ಲಿ ನಿಮ್ಗೆ ಮಿಸ್ ಆಗೋ ಚಾನ್ಸು ಇಲ್ಲಿ. ಸೆಕೆಂಡ್ ಬಂದುಬಿಟ್ಟು ನಿಮಗೆ ಇಂಡೆಕ್ಸ್ ನಂಬರಲ್ಲಂತೂ ನಿಮಗೆ 5 ಮಾರ್ಕ್ಸ್ಗೆ ಮಾಡೇ ಬಿಟ್ಟಿರ್ತೀರ. ಇಂಡೆಕ್ಸ್ ನಂಬರಲ್ಲಿ ನೋಡಿ, ನಿಮಗೆ ಫಸ್ಟು ಬಂದುಬಿಟ್ಟು ಲಾಸ್ ಪಿಯರ್ಸು, ಪಾರ್ಚೇಸು, ಮಾರ್ಷಲ್ ಎಜ್ವರ್ತ್, ಡಾರ್ಬಿಶ್ ಬೋಲೆ ಮತ್ತು ಫಿಶರ್ಸ್ ಇಂಡೆಕ್ಸ್ ನಂಬರು. ಇದರಲ್ಲಿ ಇದಿಷ್ಟು ಮಾಡ್ಕೊಂಡ್ಬಿಟ್ರಿ ಅಂತಂದರೆ ಒಂದು ಪ್ರೈಸ್ ಇಂಡೆಕ್ಸ್ ನಂಬರ್ನ ನಿಮಗೆ ಕ್ವಶನ್ನು ಬರ್ಬೋದು. ಮತ್ತು ಇದನ್ನು ಬಿಟ್ಟರೆ ಇದು ಇಲ್ಲಪ್ಪ, ಇದು ಬಂದಿಲ್ಲ ಅಂತಂದರೆ, ಅಂದರೆ ನೋಡಿ, ನೀವು ಫಸ್ಟ್ ಪ್ರಿಪ್ರೇಟ್ರಲ್ಲಿ 1 ಕ್ವಶನ್ ಮಾಡಿದರೆ ಸೆಕೆಂಡ್ ಪ್ರಿಪ್ರೇಟ್ರಲ್ಲಿ TRT FRT ಮಾಡ್ತೀರಾ. ಅಲ್ಲಿ ಫಿಶರ್ಸ್ ಇಂಡೆಕ್ಸ್ ನಂಬರ್ದು TRT FRT. ಈಗ ಇದು ಇವೆರಡು ಕ್ವಶನ್ ಇಲ್ಲ ಅಂದರೆ ನಿಮಗೆ ಥರ್ಡ್ ಕ್ವಶನ್ ಬಂದುಬಿಟ್ಟು AB ಅಂತ ಬರುತ್ತೆ. AB ಅಂತಂದರೆ ನಿಮಗೆ ಇಲ್ಲಿ 5 ಮಾರ್ಕ್ಸಿಗೂ ಕೂಡ ನೀವಲ್ಲಿ ಮಾಡಿಕೊಂಡೇ ಇರ್ತೀರಾ. ಯೂಸ್ವಲಿ ವ್ಯಾಲ್ಯೂ ಇಂಡೆಕ್ಸ್ ನಂಬರ್ ಇರ್ಬೋದು, ಒಂದು CPI ಇರ್ಬೋದು, ಅಥವಾ ಒಂದು ಕೆಲೀಸ್ ಇರ್ಬೋದು. ಯಾಕಂದರೆ 5 ಮಾರ್ಕ್ಸಿಗಿದು ಮಾಡ್ಕೊಂಡಿರ್ತೀರ. ಇಲ್ಲಿ ಜಾಮೆಟ್ರಿಕ್ ಮೀನ್ ಇರ್ಬೋದು. ಓಕೆ, CPIಯಲ್ಲಿ 2 ಮೆಥಡ್ ಬರುತ್ತೆ, ಒಂದು ಫ್ಯಾಮಿಲಿ ಬಜೆಟ್ ಮೆಥಡು ಮತ್ತು ಒಂದು ಎಗ್ರಿಗೇಟಿವ್ ಎಕ್ಸ್ಪೆಂಡಿಚರ್ ಮೆಥಡು. 2 ಕ್ವಶನನ್ನು ಇದಿಷ್ಟನ್ನು ನೀವು ಸಾಲ್ವ್ ಮಾಡ್ಕೊಂಡ್ಬಿಟ್ರಿ ಅಂತಂದರೆ ಈ ಕ್ವಶನ್ನಲ್ಲಿ ನಿಮಗೆ 20 ಮಾರ್ಕ್ಸು ಗ್ಯಾರಂಟಿ. ಮತ್ತು ಇನ್ನೊಂದು ನಾನು ಇಲ್ಲಿ ಹೇಳಿರೋದು ನಿಮಗೆ 30 ಮಾರ್ಕ್ಸನ್ನು. 30 ಮಾರ್ಕ್ಸ್ ಯಾಕೆ ಹೇಳಿದೆ ಅಂತಂದರೆ ನೋಡಿ, ಇಲ್ಲಿ 20 ಮಾರ್ಕ್ಸು 10 ಮಾರ್ಕ್ಸಿಂದ 2 ಕ್ವಶನ್ ಮಾಡಿದರೆ ನಿಮಗಾಯಿತು. ಇಲ್ಲಿ ಥರ್ಡ್ ಕ್ವಶನ್ ಏನಿದೆ ಅಲ್ಲ, ವ್ಯಾಲ್ಯೂ ಇಂಡೆಕ್ಸ್ ನಂಬರು, CPI, ಕೆಲೀಸು, ಜಾಮೆಟ್ರಿಕ್ ಮೀನು, ಇದು ಕೂಡ ಅಲ್ಲಿ ಒಂದು 5 ಮಾರ್ಕ್ಸಲ್ಲಿ ಬರೋದು ಚಾನ್ಸಸ್. ಅಂದರೆ ಕಂಪಲ್ಸರಿ ಕ್ವಶನ್, ಅದು ಕಂಪಲ್ಸರಿ ಕ್ವಶನ್ ಆಗಿರೋದ್ರಿಂದ ಅಲ್ಲಿ 5 ಮಾರ್ಕ್ಸ್ಗೆ
5 ಮಾರ್ಕ್ಸಿಗೆ ಯಾವುದಪ್ಪ ಅಂತಂದರೆ ಫಸ್ಟು ಇಂಡೆಕ್ಸ್ ನಂಬರಲ್ಲೂ ಕೂಡ ಅಲ್ಲಿ 5 ಮಾರ್ಕ್ಸಿಗೆ ಕೆಲೀಸ್ ಬರ್ಬೋದು, ವ್ಯಾಲ್ಯೂ ಇಂಡೆಕ್ಸ್ ನಂಬರ್ ಇರ್ಬೋದು, ಜೊಮೆಟ್ರಿಕ್ ಮೀನ್ ಇರ್ಬೋದು, ಆರ್ ಸಿ ಪಿ ಐ ಅಂತಂದರೆ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ನಂಬರ್, ಅದರಲ್ಲಿ ಎಗ್ರಿಗೇಟಿವ್ ಎಕ್ಸ್ಪೆಂಡಿಚರ್ ಮೆಥಡ್ AEM ಮೆಥಡ್ ಆರ್ ಫ್ಯಾಮಿಲಿ ಬಜೆಟ್ ಮೆಥಡು. ಇದರಲ್ಲಿ ಎರಡರಲ್ಲಿ ಒಂದು ಕ್ವಶನ್ ಬರ್ಬೋದು. ಯೂಸಲಿ CPIನ ತುಂಬಾ ಪ್ರೀವಿಯಸ್ ಕ್ವಶನ್ ಪೇಪರ್ ರೆಫರ್ ಮಾಡಿದಾಗ ಇದು ಕೂಡ ಅಲ್ಲಿ ಜಾಸ್ತಿ ಟೈಮ್ ಬಂದಿರೋದು ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ನಂಬರು. ಅದಕ್ಕೆ ಇದಿಷ್ಟು ಕ್ವಶನ್ ಮಾಡಿಕೊಂಡ್ರೆ ಇಲ್ಲಿ ನಿಮಗೆ 25 ಮಾರ್ಕ್ಸು ಕಂಪಲ್ಸರಿ 25 ಮಾರ್ಕ್ಸ್ ಬಂದುಬಿಡುತ್ತೆ ಇವಿಷ್ಟು ಮಾಡಿಕೊಂಡ್ರೆ ಅಂತಂದರೆ. ಇನ್ನೊಂದು 5 ಮಾರ್ಕ್ಸ್ ಎಲ್ಲಿಪ್ಪ ಅಂತಂದರೆ ಇಲ್ಲಿ ಸೆಕೆಂಡ್ ಕ್ವಶನ್ನು 5 ಮಾರ್ಕ್ಸಲ್ಲಿ ಇಂಟರ್ಪೊಲೇಷನ್ ಆ್ಯಂಡ್ ಎಕ್ಸ್ಟ್ರಾಪೊಲೇಷನ್ ಅಂತ. ಇಂಟರ್ಪೊಲೇಷನ್ ಎಕ್ಸ್ಟ್ರಾಪೊಲೇಷನಲ್ಲಿ ಒಂದು ಬೈನಾಮಿಯಲ್ ಮೆಥಡು, ಇನ್ನೊಂದು ನ್ಯೂಟನ್ಸ್ ಮೆಥಡು. ಓಕೆ, ನ್ಯೂಟನ್ಸ್ ಮೆಥಡ್. ಇದು ಎರಡು ಮೆಥಡಲ್ಲಿ ಒಂದು ಕಂಪಲ್ಸರಿ ಕ್ವಶನ್ನು 5 ಮಾರ್ಕ್ಸಿಂದು. ನಿಮಗೆ ಟೋಟಲ್ ಬಂದುಬಿಟ್ಟು ಇಲ್ಲಿ 30 ಮಾರ್ಕ್ಸು ಇದು ಕಂಪ್ಲೀಟ್ ಆಗಿರುವಂಥ ಪ್ಯಾಕೇಜು. 30 ಮಾರ್ಕ್ಸ್ ನೀವು ತೊಗೊಳ್ಬೇಕು, ನಾನು ಬರೀ ಪಾಸ್ ಆಗಬೇಕು ಅನ್ನೋರು ಇದ್ರಿ ಅಂತಂದರೆ, ಏನು ಓದಿಲ್ಲ ನಾನು ಇವಾಗ ಪಾಸ್ ಆಗಬೇಕು ಅಂತ ಸೆಕೆಂಡ್ ಇಯರ್ ಎಕ್ಸಾಮ್ಸ್ ನಿಯರ್ ಇದ್ದಾಗ ಇದನ್ನು ಅಡ್ಮಿಷನ್ ಅಂದರೆ ಎಕ್ಸಾಮ್ನ ಕಟ್ಕೊಂಡಿರ್ತೀರ, ಅಂಥವ್ರು ಮಾಡಬೇಕಾಗಿರೋದು ಅಂತಂದರೆ ವೈಟಲ್ ಸ್ಟ್ಯಾಟಿಸ್ಟಿಕ್ಸು ಇಂಡೆಕ್ಸ್ ನಂಬರು ಮತ್ತು 5 ಮಾರ್ಕ್ಸಿಂದ ಇಂಡೆಕ್ಸ್ ನಂಬರು ಮತ್ತು ಇಂಟರ್ಪೊಲೇಷನ್ ಎಕ್ಸ್ಟ್ರಾಪೊಲೇಷನ್ ಮಾಡಿದ್ರು ಕೂಡ ಅಲ್ಲಿ 30 ಮಾರ್ಕ್ಸು ಗ್ಯಾರಂಟಿ ಆದ ಕ್ವಶನ್ ಇದು. ಇದರಲ್ಲಿ ಯಾವುದು ನಿಮಗೆ ಗೊತ್ತಾಗಿಲ್ಲ ಅಂತಂದು ನನಗೆ ಕಮೆಂಟ್ ಹಾಕಿದರೆ ನಾನು ಆ ಕ್ವಶನನ್ನು ನಿಮಗೆ ಸಾಲ್ವ್ ಮಾಡಿಬಿಟ್ಟು ಕಳಿಸ್ತೀನಂತೆ. ಓಕೆ ಸ್ಟೂಡೆಂಟ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು 50 ಮಾರ್ಕ್ಸ್ ಹೆಂಗೆ ತೊಗೊಳ್ಳೋದು ಅಥವಾ ಅಂದರೆ ಆಪ್ರೇಷನ್ ರಿಸರ್ಚ್ ಮಾಡೋದು ಅದನ್ನು ಹೇಳ್ಕೊಡ್ತೀನಂತೆ. ಓಕೆ, ಥ್ಯಾಂಕ್ ಯು.